ಸೊ ಮುಂದಿನ ರಾಶಿ ಬಗ್ಗೆ ಹೇಳೋದಾದ್ರೆ ಕೊನೆಯ ರಾಶಿ ಮೀನ ರಾಶಿ ಹೇಗಿದೆ? ಮೀನ ರಾಶಿ ನಾನು ಮೀನರಾಶಿಗೆ ಭಯಂಕರವಾಗಿ ಹೆದರ್ತೀನಿ. ನೀವು ಒಂದಲ್ಲೊಂದು ಸಮಸ್ಯೆ ಆಗುತ್ತೆ, ಮೀನರಾಶಿಯವರಿಗೆ ಭಯಂಕರ ತೊಂದರೆ ಆಗುತ್ತೆ. ಮತ್ತು ಮೀನರಾಶಿನೇ ಈ ವಾರ್ಗಿರೆಲ್ಲ ನಡೆದ್ರೆ ಹೈಯೆಸ್ಟ್ ನಡೀತಿದೆ. ವಾರೆಲ್ಲ ನಡೆದ್ರೆ ಮೀನರಾಶಿಗೆ ಭಯಂಕರವಾಗಿ ನಡೀತಿದೆ. ಮೀನರಾಶಿಯಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಮತ್ತು ಮೀನರಾಶಿಯಲ್ಲಿ ಆಕ್ಸಿಡೆಂಟು ಅಪಘಾತಗಳು ತುಂಬ ಜಾಸ್ತಿ ಆಗುತ್ತೆ. ಇದು ಆಗದಿರೋ ಥರ ನೀವು ನೋಡ್ಕೋಬೇಕು ನಿಮ್ಮ ಲೈಫಲ್ಲಿ. ಮೀನರಾಶಿ ಇದ್ದಾಗ ಪ್ರಪಂಚದಲ್ಲೇ ಜಾಸ್ತಿ ಎಲ್ಲೂ ಆಚೆ ಬರಬಾರ್ದು. ಹೆಂಗೆ ನೀವು ರಾಹುಗಾಲದಲ್ಲೇ ಎಲ್ಲೂ ಆಚೆ ಬರೋರು, ಹಂಗೆ ಮೀನರಾಶಿಲೂ ಕೂಡ ನೀವು ಆಚೆ ಬರಬಾರ್ದು. ಇವಾಗ ನೋಡಿ, ಇವತ್ತು ಭಾಳ ವಿಶೇಷವಾಗಿ ಇವತ್ತು ಕೃತಿಕ ನಕ್ಷತ್ರ, ನಿನ್ನೆ ಭರಣಿ, ಮೊನ್ನೆ ಅಶ್ವಿನಿ, ಈ ಮೊನ್ನೆ 3 ದಿವಸ ಮೀನರಾಶಿ ಇತ್ತು. 3 ದಿವಸ ಮೀನರಾಶಿ ಇದ್ದಾಗ ಈ ರಷ್ಯಾ ಇರಾನ್ ಎಲ್ಲ ಎಂತೆಂಥ ಬಾಂಬ್ ಹಾಕಿದ್ದಾರೆ, ಎಂತೆಂಥ ಎಷ್ಟು ಜನನ ಸಾಯಿಸಿದ್ರು. ಅಲ್ಲಿಂದ ಸ್ಟಾರ್ಟಪ್ ಆಗಿತ್ತೆ. ಅದರಿಂದ ತುಂಬ ಕೇರ್ಫುಲ್ ಇರಬೇಕು. ಇದರಲ್ಲಿ ಅಮೇರಿಕ ಮೇಲೂ ಬಾಂಬ್ ಹಾಕ್ಬೋದು. ಅಮೇರಿಕನೇ ದೊಡ್ಡಣ್ಣ ಅಲ್ವಾ, ಅಮೇರಿಕಗೂ ಈ ಸರಿ ಬಾಂಬ್ ಹಾಕ್ಬೋದು. ಅಮೇರಿಕದೊಳಗೆ ಇವತ್ತರೆಗೂ ನಾವು ನೋಡಿರೋ ಮಟ್ಟಿಗೆ ನಾನು ಬೆಳೆದಿದ್ದರೆ ಅಮೇರಿಕಾಗೆ ಹೋಗಿ ಬಾಂಬ್ ಹಾಕಿರೋದು ನೋಡಿಲ್ಲ. 100%. ಈ ವರ್ಷ ನೀವು ನಿರೀಕ್ಷೆ ಮಾಡ್ಬೋದು ಅಮೇರಿಕಾಗೂ ಒಂದು ಬಾಂಬ್ ಬೀಳುತ್ತೆ ಯಾವ್ದಾರು ಒಂದು ದೇಶದ ಹೋಗಿ ಅಂತ ನಿರೀಕ್ಷೆ ಮಾಡ್ಬೋದು 100%. ಅದು ಹೆಂಗಾರ ಇರಲಿ, ಏನಾದ್ರು ಫ್ಲೈಟ್ ಹೋಗೋದು ಹೋಗ್ತಾ ಇರೋ ಜಾಗಕ್ಕೂ ಆ ಫ್ಲೈಟಿಗೆ ಹಾಕಿರೋ ಅದೊಂದು 200 ಜನ ಸತ್ತೋಗ್ಬಿಡ್ತಾರೆ. ಮಿಸ್ಸಾಗಿ ಫ್ಲೈಟ್ ಹೋಗ್ತಾ ಇರುತ್ತೆ, ಅದ್ರ ಮೇಲೆ ಹಾಕಿದ್ರು ಕೂಡ ತೊಂದರೆಗಳಾಗುತ್ತೆ. ಈ ಸರಿ ಮೀನರಾಶಿಗೆ ಭಯಂಕರವಾದ ತೊಂದರೆಗಳು ಸಿಕ್ಕಾಪಟ್ಟೆ. ಅಂದರೆ ನಿಮ್ಮ ತಲೆಯಲ್ಲಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ನಿಮಗೆ ತುಂಬ ಬರ್ಬೋದು. ಯಾಕಂದರೆ ಶನಿ ರಾಶಿಲಿದ್ದರೆ ಸಿಕ್ಕಾಪಟ್ಟೆ ಅವನು ಯಾವ ರೀತಿಲೆಲ್ಲ ಕಾಯಿಲೆ ಕೊಡೋಕ್ಕೆ ಸಾಧ್ಯ, ಯಾವ ರೀತಿಲೆಲ್ಲ ನೀವು ನರಕ ಕೊಡೋಕ್ಕೆ ಸಾಧ್ಯ, ಭಯಂಕರವಾದ ಪ್ರಾಬ್ಲಮನ್ನು ಕೊಡ್ತಾನೆ ಮೀನರಾಶಿಗೆ. ನೀವು ಧೈರ್ಯವಂತರಾಗಬೇಕು ಮತ್ತು ನೀವು ಭಾಳ ಧೈರ್ಯವಂತರಾಗಿ ನಿಲ್ಲಬೇಕು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಇದಕ್ಕೆ ಎಲ್ಲವೂ ಕೂಡ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ದಶೆಗಳು ಕೆಟ್ಟಿದ್ರೆ, ಯಾರದೇ 12 ರಾಶಿ ದಶೆಗಳು ಕೆಟ್ಟಿದ್ರೆ, ಭುಕ್ತಿಗಳು ಕೆಟ್ಟಿದ್ರೆ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. ಯಾಕೆ ಮೀನರಾಶಿಗೆ ಇಂಥ ಒಂದು ತೊಂದರೆ? ಮೀನರಾಶಿಗೆ ಗುರು ಬಂದಮೇಲೆ ದೇಶದಲ್ಲಿ ದೊಡ್ಡ ಗಲಾಟೆಗಳು, ವಾರ್ಗಳು, ಭೂಕಂಪಗಳು, ದೇಶದ ಹತ್ತುರಿಯೋದು, ಫ್ಲೈಟೆಲ್ಲ ಯಾಕೆ ಬಿತ್ತು ಅಂದರೆ ಮೀನರಾಶಿಗೆ ಅಧಿಪತಿ ಗುರುಗ್ರಹ 4ನೇ ಮನೆಯಲ್ಲಿದ್ದು, 4ನೇ ಮನೆ ಅಧಿಪತಿಗೆ ಗುರು ಶನಿಗೆ 12ನೇ ಭಾವದಲ್ಲಿ ನೋಡಿದ್ದಾನೆ. ಅದೇ ಥರ ಶನಿ ಗುರುಗೆ 12ನೇ ಭಾವ ನೋಡ್ತಿದ್ದಾನೆ. ಇವಾಗ ಕುಜಗ್ರಹ ನಿಮಗೇನು 7ನೇ ತಿಂಗಳು ಎಂಡಲ್ಲಿ ಮತ್ತೆ ಕನ್ಯಾ ರಾಶಿಗೆ ಬರ್ತಾನೆ. ಆವಾಗ ತುಂಬ ದೊಡ್ಡ ಅನಾಹುತನ ಅನುಭವಿಸ್ತೀರ. ಅದೇ ರೀತಿಯಲ್ಲಿ ನೀವು 8ನೇ ತಿಂಗಳು 9ನೇ ತಿಂಗಳಲ್ಲಿ ಸೂರ್ಯಗ್ರಹನೂ ಕೂಡ ಕನ್ಯಾ ರಾಶಿಗೆ ಬರ್ತಾನೆ. ಹಾಗಾಗಿ ಆ ಒಂದು ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಎಲ್ಲ ಡೇಟು ಕೂಡ ವೆರಿ ಡೇಂಜರ್ ಆಗಿರ್ತವೆ. ಈ ವರ್ಷ ನಾನು ಹೇಳ್ದಂಗೆ 2 ಮತ್ತು 9 ಭಯಂಕರವಾದ ಡೇಂಜರ್ ನಂಬರ್ಸ್ಗಳು. ಅದು 2, 11, 20, 29ನೇ ತಾರೀಕು ಆಗಿರ್ಬೋದು. ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ 9, 18, 27 ಅದು ಡೇಟನ್ನು ಟೋಟಲ್ ಮಾಡಿದ್ರು ಸರಿ, ಡೇಟ್ ಬಂದರೂ ಸರಿ. ಮತ್ತು ಈ ವರ್ಷದಲ್ಲಿ ರೆಡ್ ಕಲರು, ವೈಟ್ ಕಲರ್ ಬಣ್ಣ ಡೇಂಜರ್ ಅಂತ ಹೇಳಿದ್ದೀನಿ. ಈ ವರ್ಷದ ವೆರಿ 4 ರಾಶಿ ಡೇಂಜರ್ ರಾಶಿ ಅಂದರೆ ಒಂದು ಕನ್ಯಾ ರಾಶಿ, ಒಂದು ವೃಷಿಕ ರಾಶಿ, ಒಂದು ಧನುಸು ರಾಶಿ, ಒಂದು ಮಕರ, ಮೀನ. ಈ 5 ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಹೈಯೆಸ್ಟ್ ಹಾಸ್ಪಿಟ್ಲ್ ಬಿಲ್ ಬರುತ್ತೆ, ಹೈಯೆಸ್ಟ್ ತಲೆನೋವು ಪ್ರಾಬ್ಲಮ್ ಬರುತ್ತೆ, ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಮತ್ತು ಈ ರಾಶಿ ದಿವಸನೇ ದೇಶದಲ್ಲಿ ಬಾಂಬ್ ಹಾಕೋದು, ಫ್ಲೈಟ್ ಬೀಳೋದು, ಟ್ರೈನ್ ಬೀಳೋದಲ್ಲ ನಂಬರ್ 1 ಆಯ್ತು. ಇದೇ ಡೇಟಿಗೆ ಏನಾರು ಈ ಡೇಟಿಗೆ 9/2 ಬಂದರೆ ಈ ರಾಶಿಗೆ ಇನ್ನೂ ಕೂಡ ದೊಡ್ಡ ಅನಾಹುತ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿರಿ. ಯಾವಾಗಲೂ ಕೂಡ ಈ 9 ಬರೋ ಟೈಮ್ ಒಳ್ಳೆಯದಲ್ಲ, 2 ಬರೋ ಟೈಮ್ ಒಳ್ಳೆಯದಲ್ಲ. ಸೊ ಈ ವರ್ಷದಲ್ಲಿ ಡೇಂಜರಸ್ ನಂಬರ್ ಅಂದರೆ 9 ಮತ್ತು 2 ಅಂತ. 2 ವೆರಿ ಡೇಂಜರ್. 2 ಅಂದರೆ ಹೆಂಗೆ ಅಂದರೆ 20ನೇ ತಾರೀಕಿಂದ 12ನೇ ತಾರೀಕು ಒಂದು ಆಗುತ್ತೆ. 12 ಆದಮೇಲೆ 12ನೇ ತಾರೀಕಲ್ಲಿ 2 ಬರುತ್ತೆ. 3 ಅಲ್ಲ 2 ಅನ್ನೋ ನಂಬರ್ ಬರುತ್ತೆ. ಅದರಲ್ಲಿ ನಂಬರ್ ಬರುತ್ತೆ. 12ರಲ್ಲಿ 2 ಅನ್ನೋ ನಂಬರ್ ಬರುತ್ತೆ. ಅದೇ ರೀತಿಲಿ 20ನೇ ತಾರೀಕಿಂದ 29ನೇ ತಾರೀಕು 2 ಅನ್ನೋ ನಂಬರ್ ಬರುತ್ತೆ. ಈ ನಂಬರೆಲ್ಲ ಅನಾಹುತ ನಂಬರೇ. ಇವೆಲ್ಲವೂ ಕೋಮುದ ನಂಬರ್ಗಳೇ. ಈ 1 ಬರೋದು ಮುಂದೆ 3 ಎಲ್ಲ ನೆಕ್ಸ್ಟು 2 ಅನ್ನೋ ನಂಬರ್ ಬರುತ್ತೆ. 2 ವೆರಿ ಡೇಂಜರು. 9, 18 ವೆರಿ ಡೇಂಜರು. 29 ಇನ್ನೂ ಡೇಂಜರು. 29ನೇ ತಾರೀಕಲ್ಲಿ ಒಂದು ದೊಡ್ಡ ಘಟನೆ ನಡೆದಿಲ್ಲ. ಈ ವರ್ಷದಲ್ಲಿ ನಡೀತಿತ್ತು. ಯಾವ ತಿಂಗಳಲ್ಲಿ ನಡೀತಿದ್ದು ಗೊತ್ತಿಲ್ಲ. ಅದರಲ್ಲಿ 9ನೇ ತಿಂಗಳಲ್ಲಿ ನಡೀತಿತ್ತು, 8ನೇ ತಿಂಗಳಲ್ಲಿ ನಡೀತಿತ್ತು, 11ನೇ ತಿಂಗಳಲ್ಲಿ ನಡೀತಿತ್ತು, 12ನೇ ತಿಂಗಳಲ್ಲಿ ನಡೀತಿತ್ತು ಗೊತ್ತಿಲ್ಲ. ಯಾಕೆ ಈ 12ನೇ ತಾರೀಕಲ್ಲಿ 2 ಪಾಸ್ ಆಗುತ್ತೆ ನಾನು ಹೇಳ್ತಾಯಿದ್ದೀನಿ. 20ನೇ ತಾರೀಕಿಂದ 29ನೇ 20, 20, 20, 21, 22, 23, 24, 25, 26, 27, 28, 29ವರೆಗೂ ತೊಂದರೆ ಆಗುತ್ತೆ. 30ನೇ ತಾರೀಕಲ್ಲಿ ಇಲ್ಲ, 30ಕ್ಕೆ ನಂಬರ್ ಚೇಂಜ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಡೇಟು ಅಟ್ಯಾಕ್ ಮಾಡೇ ಮಾಡುತ್ತೆ. ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಇವಾಗ ನೋಡಿ, ಮೊನ್ನೆ CM ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯರು 12ನೇ ತಾರೀಕು ಅವ್ರ ಲೈಫಲ್ಲಿ ಕಾಲು ತುಣಿದಿಂದ ಸತ್ತೋದ್ರು ತುಂಬ ಜನ. ನನಗೆ ಗೊತ್ತಿಲ್ಲ ಅಂದ್ಬಿಟ್ರು ಅವರು ಮೆತ್ತಿಗೆ. ಅವ್ರು 12ನೇ ತಾರೀಕು ಭಾಳ ಮಿರಾಕಲ್ ನೋಡ್ಕೊಳ್ಳಿ.
ಅವರು 12ನೇ ತಾರೀಕು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ 12ನ ನಂಬರ್ಸು ಈ ವರ್ಷದಲ್ಲಿ ಕೂಡ 2 ನಂಬರ್ ಪಾಸ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು. 12 ರಾಶಿಗಳ ಫಲವನ್ನು ಹೇಳಿದ್ರಿ, ಅಷ್ಟೇ ಅಲ್ದಿರ ಯಾವ ನಂಬರ್ ಬಹಳ ಡೇಂಜರ್ ಅಂತ ಕೂಡ ಹೇಳಿದ್ರಿ. ಹಾಗೆ ವರ್ಷಾಂತ್ಯ ಏನಿದೆ ಸ್ವಲ್ಪ ಡೇಂಜರಸ್ ಆಗಿರುತ್ತೆ, ಕೇರ್ಫುಲ್ ಆಗಿರಬೇಕು ಅಂತ ಕೂಡ ಹೇಳಿದ್ರಿ. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವುಗಳನ್ನು ಕೂಡ ಒಳ್ಳೇದು ಮಾಡಲಿ. ಆದರೂ ಯಾವಾಗಲೂ ಕೂಡ ತಮಿಳ್ನಾಡಲ್ಲಿ ಯಾವಾಗಲೂ ತೊಂದರೆ ಆಗೋದು. ಈ ವರ್ಷ ಕರ್ನಾಟಕಕ್ಕೆ ತೊಂದರೆ ಆಗ್ಬಿಟ್ಟೈತೆ. 100% ಹುಷಾರಾಗಿರಿ. ಕರ್ನಾಟಕ ಕೂಡ ಕಾರಣಾಕ್ಷರ, ತುಂಬ ಕೇರ್ಫುಲ್ ಆಗಿರಿ. ಒಳ್ಳೆಯದಾಗಲಿ. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ ವಾರ ಭವಿಷ್ಯ ಆರ್ಯ ಟಾಕ್ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.